ಲಾಸ್ಟ್ ಪಾರ್ಟ್ 1 ವಿಡಿಯೋದಲ್ಲಿ ಬೆಂಗಳೂರು ಟು ಅರುಣಾಚಲ್ ಪ್ರದೇಶ್ ರೈಡ್ ಬಗ್ಗೆ ಹೇಳಿದ್ನಲ್ಲ, ಅದ್ರ ಕಂಟಿನ್ಯೂ ಪಾರ್ಟ್ ಇದು. ಬಾರ್ಡರ್ ರೋಡ್ಸ್ ಗಳಿಗೆ ಎಂಟ್ರಿ ಕೊಡೋವರೆಗೂ ನಮ್ ಗಾಡಿಗಳನ್ನ ಆರಾಮಾಗಿ ಓಡಿಸ್ಕೊಂಡು ಹೋಗ್ತಾ ಇದ್ವಿ. ಆದ್ರೆ ನೆಕ್ಸ್ಟ್ ಇಲ್ಲಿಂದನೇ ನಮ್ಗೆ ನಿಜವಾದ ಚಾಲೆಂಜಸ್ ಶುರುವಾಗಿದ್ದು. ಅಲ್ಲಿರುವಂತ ರೋಡ್ ಕಂಡೀಷನ್ ಮತ್ತೆ ವೆದರ್ ಕಂಡೀಷನ್ ಸ್ಟಾರ್ಟಿಂಗ್ ನಮ್ಗೆ ಅಡ್ಜಸ್ಟ್ ಆಗಕ್ಕೆ ತುಂಬಾನೇ ಕಷ್ಟ ಆಯ್ತು. ಯಾಕಂದ್ರೆ ನಮ್ದು ಕಡಿಮೆ ಸಿಸಿ ಇರೋದ್ರಿಂದ ಜಾಸ್ತಿ ಪವರ್ ಇರ್ತಾ ಇಲ್ಲ. ಹಾಗೆ ಚಿಕ್ಕ ಟೈರ್ ಆಗಿರೋದ್ರಿಂದ ಇಲ್ಲಿರೋ ಸ್ನೋ ಕಂಡೀಷನ್ ಗೆ ಟೈರ್ ತುಂಬಾನೇ ಜಾರ್ತಾ ಇತ್ತು. ಆ ಎಲ್ಲಾ ತರದ ಕಷ್ಟಗಳನ್ನ ಫೇಸ್ ಮಾಡ್ಕೊಂಡು ಮೇಲ್ ಹೋಗಿ ಫೈನಲ್ ಆಗಿ ತವಾಂಗ್ ಅನ್ನೋ ವಿಲೇಜ್ ಗೆ ಎಂಟ್ರಿ ಕೊಟ್ವಿ. ಮೇಲ್ ಹೋಗಿದ ತಕ್ಷಣ ನಿಜವಾಗ್ಲೂ ಸ್ನೋಫಾಲ್ ನ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ. ಯಾವ ಕಡೆ ತಿರುಗಿ ನೋಡಿದ್ರು ಸ್ನೋಫಾಲ್ ಆಗಿರೋಂತ ಮೌಂಟೇನ್ ಗಳು. ನಮ್ಗೆ ಅವಾಗ ಏನ್ ಅನ್ಸ್ತು ಅಂದ್ರೆ ನಾವಿಷ್ಟು ಕಷ್ಟ ಪಟ್ಕೊಂಡು ಮೇಲ್ ಬಂದಿದ್ದಕ್ಕೂ ವರ್ತ್ ಅಂತ ಅನ್ಸ್ತು. ಅಂಡ್ ಇನ್ನೊಂದು, ನೀವು ಏನಾದ್ರು ತವಾಂಗ್ ಹೋಗ್ಬೇಕು ಅಂತಿದ್ರೆ ಬೂಮ್ಲಾ ಪಾಸ್ ಮತ್ತೆ ಸೇಲಾ ಪಾಸ್ ಅಂತ 2 ಪಾಸ್ ಗಳು ಸಿಗುತ್ತೆ. ನಿಜವಾಗ್ಲೂ ಹೇಳ್ತೀನಿ, ಎಕ್ಸ್ಪ್ಲೋರ್ ಮಾಡಕ್ಕಂತೂ ಸಕ್ಕತ್ತಾಗಿರುತ್ತೆ. ಇದೊಂದೇ ಪ್ಲೇಸ್ ಅಲ್ಲದೆ ನಾವ್ ಎಲ್ಲಾ ಪ್ಲೇಸ್ ಗಳನ್ನೂ ಟ್ರಾವೆಲ್ ಮಾಡ್ಕೊಂಡು ಮನೆಗೆ ವಾಪಸ್ ಬರೋಷ್ಟ್ರಲ್ಲಿ 2 ತಿಂಗಳು ಟೈಮ್ ತಗೊಂಡ್ವಿ. ಯಾವ್ಯಾವ ಪ್ಲೇಸ್ ಅಂತ ನಾನು ಫುಲ್ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಫೈನಲ್ ಆಗಿ ನಾನ್ ಹೇಳೋದು ಇಷ್ಟೇ, ಎಲ್ರು ಟ್ರಾವೆಲ್ ಮಾಡಕ್ಕಂತೂ ಆಗಲ್ಲ. ಎಲ್ರು ಮನೆ ಸಿಚುಯೇಷನ್ ಗಳು ಒಂದೇ ತರ ಇರಲ್ಲ. ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಯಾರಾದ್ರೂ ಈ ತರ ಟ್ರಾವೆಲಿಂಗ್ ಮಾಡ್ತಿದಾರೆ ಅಂದ್ರೆ ದಯವಿಟ್ಟು ಅವ್ರಿಗೆ ಸಪೋರ್ಟ್ ಮಾಡಿ. ನೀವು ಮಾಡೋ ಸಪೋರ್ಟ್ ಆಗಿ ಎನ್ಕರೇಜ್ಮೆಂಟ್ ಇಂದ ಅವ್ರಿಗೆ ಇನ್ನೂ ಹೆಚ್ಚು ಪ್ಲೇಸ್ ಗಳನ್ನ ಎಕ್ಸ್ಪ್ಲೋರ್ ಮಾಡಕ್ಕೆ ಸ್ಫೂರ್ತಿ ಸಿಗುತ್ತೆ.